ಶಿವಮೊಗ್ಗದ ಮುತ್ತಿಗೆ ಸಿಡಿಲು ಹೊಡೆದೀತಲೆ, ಗೋವು ಹಾಲು ಕುಡಿದೀತಲೆ, ಎಚ್ಚರ ಎಚ್ಚರ. ಇದು ಹೆಳವನಕಟ್ಟೆ ಗಿರಿಯಮ್ಮನ ಕಾರ್ಣಿಕ ನುಡಿ. ಇದು ಈ ನಾಡಿನ ಒನ್ ಲೈನ್ ಭವಿಷ್ಯ. ಈ ಕಾರ್ಣಿಕ ನುಡಿ ಎಂದಿಗೂ ಸುಳ್ಳಾಗೋದಿಲ್ಲ, ಮುಂದೆಯೂ ಸುಳ್ಳಾಗಲ್ಲ ಅನ್ನೋದು ನಂಬಿಕೆ. ಅದು ನಿಜ ಕೂಡ. ಆದರೆ ಆ ಒನ್ ಲೈನ್ ಭವಿಷ್ಯವಾಣಿನ ಅರ್ಥ ಮಾಡ್ಕೋಬೇಕು ಅಷ್ಟೆ. ಈ ಭವಿಷ್ಯವಾಣಿ ಹೊರಬೀಳೋ ಉತ್ಸವವೇ ಕಾರ್ಣಿಕೋತ್ಸವ. ಇದೇ ಈ ಹೊತ್ತಿನ ವಿಶೇಷ ಕಾರ್ಣಿಕ ನುಡಿ ಎಚ್ಚರ ಎಚ್ಚರ. ನಾನು ಶ್ವೇತಾ. ನಮ್ಮ ಭವಿಷ್ಯ ಏನಾಗುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ ಸಹಜವಾಗಿ ಎಲ್ರಿಗೂ ಇದ್ದೇ ಇರುತ್ತೆ. ಅಂಥದ್ರಲ್ಲಿ ನಮ್ಮ ನಾಡಿನ ಭವಿಷ್ಯ ಏನಾಗುತ್ತೆ ಅಂತ ಗೊತ್ತಾದರೆ ಇಂತಹ ನಾಡಿನ ಭವಿಷ್ಯ ಹೇಳೋ ಉತ್ಸವವೇ ಕಾರ್ಣಿಕೋತ್ಸವ. ಡೊಳ್ಳು ನಗಾರಿಗಳ ಆರ್ಭಟ, ಉತ್ಸವ ಮೂರ್ತಿಗಳನ್ನ ಹೊತ್ತು ಸ್ಟೆಪ್ ಹಾಕುವ ಯುವಕರು, ತುಂತುರು ಮಳೆಹನಿ ನಡುವೆ ದಾಸಪ್ಪನ ಕಾರ್ಣಿಕ. ಭವಿಷ್ಯ ತಿಳಿಯಲು ಕುತೂಹಲದಿಂದ ಕಾಯುತ್ತಿರುವ ಸಾವಿರಾರು ಜನ. ಇದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಕುಮಾರಗಟ್ಟೆಯ ಇತಿಹಾಸ ಪ್ರಸಿದ್ಧ ಹೆಳವನಕಟ್ಟೆ ಗಿರಿಯಮ್ಮನ ಕಾರ್ಣಿಕೋತ್ಸವದ ದೃಶ್ಯ. ಶ್ರಾವಣ ಮಾಸದ 5ನೇ ದಿನದಂದು ಕುಮಾರಗಟ್ಟೆಯಲ್ಲಿ ಕಾರ್ಣಿಕೋತ್ಸವ ನಡೆಯುತ್ತೆ. ಕುಮಾರಗಟ್ಟೆ ಸುತ್ತಲಿನ 21 ಗ್ರಾಮಗಳ ದೇವತೆಗಳು ಈ ಕಾರ್ಣಿಕಕ್ಕೆ ಸಾಕ್ಷಿಯಾಗುತ್ತವೆ. ಕುಮಾರಗಟ್ಟೆ ಗ್ರಾಮದ ಬಳಿಗೆ ಬರುವ ಪರವೂರಿನ ದೇವರುಗಳಿಗೆ ಗ್ರಾಮದ ಸಮೀಪ ಪೂರ್ಣಕುಂಭ ಸ್ವಾಗತದೊಂದಿಗೆ ವಿಭೂತಿ, ವೀಳ್ಯ, ಅರಿಶಿನ, ಕುಂಕುಮ, ಹಸಿರು ಬಳೆ, ಹಸಿರು ಸೀರೆ, ರವಿಕೆ, ಕರಿಮಣಿಯೊಂದಿಗೆ ತಾಂಬೂಲ ನೀಡಿ ಬರಮಾಡಿಕೊಳ್ಳಲಾಗುತ್ತೆ. ಗಿರಿಯಮ್ಮನವರು ಕುಂಬಳೂರು ಗ್ರಾಮದ ಸ್ವಾಮಿ ಆಂಜನೇಯನಿಗೆ ವಾಗ್ದಾನ ಕೊಟ್ಟು, ನಾನು ಐಕ್ಯವಾದ ದಿವಸ ನೀನು ಬಂದು ಅಲ್ಲಿ ಹೇಳಿಕೆ ಹೇಳಬೇಕು ಅಂತಂದು ಹೇಳಿ ಕಳೆದ ಸುಮಾರು 700 ವರ್ಷಗಳ ಹಿಂದಿನಿಂದ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಅನಾದಿ ಕಾಲದಿಂದಲೇ ಸಾಕಷ್ಟು 101 ದೇವತೆಗಳು ಇಲ್ಲಿ ಆಹ್ವಾನ ಆಗಿ ಕಾರ್ಣಿಕ ಹೇಳ್ತಕ್ಕಂಥ ಗಂಡು ಮಗನ ಕೈಲಿ ಇಲ್ಲಿ ಕಾರ್ಣಿಕೋತ್ಸವ ಆಗುತ್ತೆ. ತುಂಗಭದ್ರಾ ನದಿ ತಟದಲ್ಲಿ ನಡೆಯುವ ಕಾರ್ಣಿಕ ಹೆಳವನಕಟ್ಟೆ ಗಿರಿಯಮ್ಮ ನುಡಿಸುವ ಹೇಳಿಕೆ ಎಂದೇ ಪ್ರಸಿದ್ಧಿಯಾಗಿದೆ. ಇಲ್ಲಿಗೆ ಕುಂದೂರು ಆಂಜನೇಯ, ಕುಂಬಳೂರು ಹನುಮಪ್ಪ, ದಾಗಿನಕಟ್ಟೆ ಗಿರಿಯಮ್ಮ, ಕಂಚುಗಾರನಹಳ್ಳಿ ಮಾರಮ್ಮ, ನೇರಲಗುಂಡಿಯ ಚೌಡಮ್ಮ, ತಕ್ಕನಹಳ್ಳಿಯ ಸುಂಕಲದಮ್ಮ, ಬೆನಕನಹಳ್ಳಿ ವೀರಭದ್ರೇಶ್ವರ, ನರಸಗೊಂಡನಹಳ್ಳಿಯ ದುರ್ಗಮ್ಮ ಹೀಗೆ 21 ದೇವರುಗಳನ್ನ ಪಲ್ಲಕ್ಕಿ ಉತ್ಸವದಲ್ಲಿ ತಂದು ಹೊಳೆ ದಂಡೆಯಲ್ಲಿ ಪ್ರತಿಷ್ಠಾಪಿಸಲಾಗುತ್ತೆ. ಅದ್ರ ಬಗ್ಗೆ ನಮಗೆ ವಿಶ್ವಾಸ ಇತ್ತು. ಹಿಂದೆ ಆದಿಂದ ನಡ್ಕೊಂತ ಬಂದಿರುವಂಥ ವಿಚಾರಗಳಿವು. ಇದ್ರ ಬಗ್ಗೆ ಗೌರವ ಇತ್ತು, ಕಾರ್ಣಿಕದ ಬಗ್ಗೆ ವಿಶ್ವಾಸ ಇತ್ತು ಜನಗಳಿಗೆ ನಡ್ಕೊಂತೀವಿ. ದೇವರುಗಳು ಸ್ವಸ್ಥಾನದಲ್ಲಿ ಆಸೀನರಾಗುತ್ತಿದ್ದಂತೆಯೇ ಕಾರ್ಣಿಕ ನುಡಿಯುವ ದೇವರ ಮಗ ಕಬ್ಬಿಣದ ಬೇಲಿನೊಂದಿಗೆ ಊರ ತುಂಬೆಲ್ಲ ಮೆರವಣಿಗೆ ಮುಗಿಸಿ ಕಾರ್ಣಿಕ ಸ್ಥಳಕ್ಕೆ ಆಗಮಿಸ್ತಾನೆ. ಸಂಜೆಗೆಂಪು ಬಾನನ್ನ ಆವರಿಸುತ್ತಿದ್ದಂತೆಯೇ ಕಾರ್ಣಿಕ ಮೈದಾನ ಸಾವಿರಾರು ಜನರಿಂದ ತುಂಬಿ ತುಳುಕುತ್ತಿರುತ್ತದೆ. ಡೊಳ್ಳು ನಗಾರಿಗಳೊಂದಿಗೆ ಸ್ಥಳಕ್ಕೆ ಆಗಮಿಸಿದ ದಾಸಪ್ಪ ಕೆಲಕಾಲ ದೇವರ ಮೂರ್ತಿ ತಳಭಾಗದಲ್ಲಿ ಕುಳಿತುಕೊಳ್ತಾರೆ. ನಂತರ ಮಹಾ ಮಂಗಳಾರತಿ ಬೆಳಗುತ್ತಿದ್ದಂತೆಯೇ ಇಡೀ ಪ್ರದೇಶದಲ್ಲಿ ಜಯಘೋಷಗಳು ಮೊಳಗ್ತವೆ. ಹೆಳವನಕಟ್ಟೆ ಗಿರಿಯಮ್ಮ ನುಡಿಸೋ ಹೇಳಿಕೆಗಾಗಿ ಕಾರ್ಣಿಕ ನುಡಿಯುವ ದೇವರ ಮಗ ದಾಸಪ್ಪ ಬಂದಿದ್ದಾಯ್ತು. ಸಾವಿರಾರು ಜನ ಸೇರಿದ್ದೂ ಆಯ್ತು. ಇನ್ನೇನಿದ್ರೂ ಕಾರ್ಣಿಕ ನುಡಿಬೇಕು. ಒನ್ ಲೈನ್ ಭವಿಷ್ಯವಾಣಿಗಾಗಿ ಇಡೀ ಮೈದಾನ ಕಾತ್ರದಿಂದ ದಾಸಪ್ಪನನ್ನೇ ನೋಡ್ತಾ ಇದೆ. ಕಾರ್ಣಿಕ ನುಡಿಯುವ ದಾಸಪ್ಪ ಎದ್ದು ನಿಂತು ಕಾರ್ಣಿಕ ಸಲಾಕಿಯನ್ನೇರುವ ಹೊತ್ತಿಗೆ ಇಡೀ ಮೈದಾನದಲ್ಲಿ ಜಯಕಾರ ಘೋಷಣೆಗಳು ಮುಗಿಲು ಮುಟ್ಟುತ್ತವೆ. ದಾಸಪ್ಪನಿಗೆ ಆವೇಶ ಮತ್ತಷ್ಟು ಹೆಚ್ಚಾಗುವಂತೆ ಮಾಡ್ತಾರೆ. ತಕ್ಷಣ ರೋಷಾವೇಶದಿಂದ ಬರೋ ದಾಸಪ್ಪ ಸರಸರನೆ ಕಬ್ಬಿಣದ ಸಲಾಕಿಯ ಮೇಲಿರುತ್ತಾರೆ. ಅದನ್ನ ಬಿಲ್ಲು ಎಂದು ಕರೆಯಲಾಗುತ್ತೆ.
8 ಅಡಿ ಎತ್ತರದ ಬಿಲ್ಲನೇರಿದ ದಾಸಪ್ಪ ಸದ್ದಲೇ ಸದ್ದು ಎನ್ನುತ್ತಿದ್ದಂತೆಯೇ ಇಡೀ ಮೈದಾನದಲ್ಲಿ ಸ್ತಬ್ಧವಾಗುತ್ತೆ. ನಂತರ ಆತ ತೋಚಿದ ಮಾತುಗಳನ್ನ ಹೇಳಿ ಬಿಲ್ಲಿನಿಂದ ಕೆಳಗೆ ಬೀಳುತ್ತಾನೆ. ಆತನನ್ನ ಹಿಡಿದುಕೊಂಡು ದೇವಾಲಯದ ಬಳಿ ಕರೆತರಲಾಗುತ್ತೆ. ಪ್ರಪಂಚದಾದ್ಯಂತ ಈ ಒಂದು ವಾಡಿಕೆ ಹೇಳಿಕೆ ರಾಜಮನೆತನದಲ್ಲಿ ಹಿಂದೆ ನಾಲ್ವಡಿ ಕೃಷ್ಣರಾಜರ ಕಾಲದಲ್ಲಿ ಇದು ಹೇಳಿಕೆ ಹೋಗ್ತಾ ಇತ್ತು, ಅಲ್ಲಿ ರೆಕಾರ್ಡ್ ಆಗ್ತಾ ಇತ್ತು. ಈಗ ಈ ಮಂತ್ರಿ ಅಂದ್ರೆ ರಾಜಕಾರಣ ಬಂದಿರೋದ್ರಿಂದ, ಸರ್ಕಾರ ಬಂದಿರೋದ್ರಿಂದ ಜನಪ್ರತಿನಿಧಿಗಳು ಇಲ್ಲದೆ ತಗೊಂಡೋಗ್ಬಿಟ್ಟು ಸರ್ಕಾರಕ್ಕೆ ನಮೂದನ್ನ ಕೊಡ್ತಾರೆ. ಆ ಸರ್ಕಾರದ ಒಂದು ವೈಪರ್ಯತೆ ಇವತ್ತಿನ ಕಾರ್ಮಿಕದ ಒಂದು ವ್ಯವಸ್ಥೆ. ಈ ಬಾರಿ ದಾಸಪ್ಪ ಹೇಳಿದ ಭವಿಷ್ಯವಾಣಿ ಏನ್ ಗೊತ್ತಾ? ಭೂಲೋಕದ ಮುತ್ತಿಗೆ ಸಿಡಿಲು ಹೊಡೆದೀತಲೆ, ಗೋವು ಹಾಲು ಕುಡ್ದೀತಲೆ, ಎಚ್ಚರ ಎಚ್ಚರ. ಭೂಲೋಕದ ಮುತ್ತಿಗೆ ಸಿಡಿಲು ಹೊಡೆದೀತಲೆ, ಗೋವು ಹಾಲು ಕುಡ್ದೀತಲೆ, ಎಚ್ಚರ. ಇದು ದಾಸಪ್ಪ ನುಡಿದ ಒನ್ ಲೈನ್ ಭವಿಷ್ಯವಾಣಿ. ಹಾಗಾದ್ರೆ ಈ ಕಾರ್ಣಿಕ ನುಡಿಯ ಅರ್ಥ ಏನು? ಭೂಲೋಕದ ಮುತ್ತಿಗೆ ಸಿಡಿಲು ಹೊಡೆದೀತಲೆ ಅಂದ್ರೆ ಈ ದೇಶದ ರಾಜ್ಯದ ರಾಜಕಾರಣದಲ್ಲಿನ ಬದಲಾವಣೆಗಳನ್ನು ಸೂಚಿಸುತ್ತೆ. ರಾಜ್ಯ ಹಾಗೂ ದೇಶದ ರಾಜಕಾರಣದಲ್ಲಿ ರಾಜಕೀಯ ಸ್ಥಿತ್ಯಂತರಗಳು ನಡೆಯುತ್ತವೆ. ಒಂದು ರೀತಿ ರಾಜಕಾರಣಿಗಳಿಗೆ ಇದು ಎಚ್ಚರಿಕೆಯ ಗಂಟೆ. ಇನ್ನ ಗೋವು ಹಾಲು ಕುಡ್ದೀತಲೆ, ಎಚ್ಚರ ಎಚ್ಚರ ಅಂದ್ರೆ ಮಳೆ ಬೆಳೆಗೆ ಸಂಬಂಧಿಸಿದ್ದು. ಈ ಬಾರಿ ಉತ್ತಮ ಮಳೆಯೇನೋ ಆಗತ್ತೆ, ಆದರೆ ಅಗತ್ಯಕ್ಕಿಂತ ಹೆಚ್ಚು ಮಳೆಯಾಗತ್ತೆ. ಕರ್ನಾಟಕ ಸೇರಿದಂತೆ ಹಲವೆಡೆ ಅತಿವೃಷ್ಟಿಯಾಗತ್ತೆ. ಪ್ರವಾಹದಂತಹ ಪರಿಸ್ಥಿತಿ ಕೂಡ ಉದ್ಭವಿಸಬಹುದು. ಇದನ್ನ ಎದುರಿಸಲು ಸಿದ್ಧರಾಗಿ ಅನ್ನೋದು ದಾಸಪ್ಪನ ಕಾರ್ಣಿಕ ನುಡಿ. ಭಗವಂತನನ್ನು ನುಡಿಸ್ತಾನೆ, ಅದನ್ನು ನಾವು ಕಾಯ್ಕೆ ಮಾಡಲಿ. ದೇಶದ ಭವಿಷ್ಯನಲ್ಲ, ಅಥವಾ ಅವನು ಏನು ಪುನಾತ್ಮ ಏನು ಹೇಳ್ತಾನ ಅದನ್ನು ನಾವು ಪರಿಪಾಲನೆ ಮಾಡಲೇಬೇಕು. ಅದನ್ನಾಗಿ ಮತ್ತು ಈ ವೈದ್ಯನ ಕಟ್ಬೋರ್ಡ್ ಅವನಲ್ಲಿ ನಾವು ಇರ್ತಕ್ಕಂಥ ಒಂದು ಅವಕಾಶ. ಕುಮಾರಗಟ್ಟೆ ಆಂಜನೇಯ ಸ್ವಾಮಿ ಉತ್ಸವದಲ್ಲಿ ಕಳೆದ 5 ಶತಮಾನಗಳಿಂದಲೂ ಕಾರ್ಣಿಕ ನಡೆಸಿಕೊಂಡು ಬರಲಾಗ್ತಿದೆ. ಇಲ್ಲಿನ ಭವಿಷ್ಯವಾಣಿ ಒಮ್ಮೆಯೂ ಸುಳ್ಳಾಗಿಲ್ಲ. ಹಾಗಾಗಿ ಈ ಬಾರಿಯೂ ಕಾರ್ಣಿಕವಾಣಿ ನಿಜವಾಗಲಿದೆ ಅನ್ನೋದು ಜನರ ನಂಬಿಕೆ. ದಾಸಪ್ಪನ ಭವಿಷ್ಯವಾಣಿಯನ್ನ ಕೇಳಿದ್ರಿ. ಈ ಕಾರ್ಣಿಕದ ಹಿನ್ನೆಲೆ ಏನು, ಇದಕ್ಕಿರೋ ಐತಿಹಾಸಿಕ ಮಹತ್ವ ಏನು, ಪೌರಾಣಿಕ ಕತೆ ಏನು, ಬನ್ನಿ ನೋಡೋಣ. ಇದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಪ್ರಸಿದ್ಧ ಹೆಳವನಕಟ್ಟೆ ರಂಗನಾಥ ಸ್ವಾಮಿ ಕ್ಷೇತ್ರ. ಇದರ ಪಕ್ಕದಲ್ಲೇ ಇರೋ ಕುಮಾರಗಟ್ಟೆ ತುಂಗಭದ್ರಾ ನದಿಯ ತಟದಲ್ಲಿರೋ ಈ ಕ್ಷೇತ್ರದಲ್ಲಿ ಶ್ರೀರಾಮ, ಲಕ್ಷ್ಮಣ, ಸೀತೆಯರು ಅಜ್ಞಾತವಾಸ ಕಾಲ ಕಳೆದಿದ್ದರು ಎಂಬ ಮಾತಿದೆ. ಸೀತೆ ಕೇಳಿದ್ದ ಹುಣಸೆಗಾಗಿ ಹುಣಸೆ ಮರವನ್ನೇ ತಂದು ಬೇರು ಮೇಲು ಮಾಡಿ ಹನುಮಂತ ಇಟ್ಟಿದ್ದಕ್ಕೆ ಸಾಕ್ಷಿ ಎಂಬಂತೆ ಬುಡಮೇಲಾದ ಹುಣಸೆ ಮರವೂ ಇದೆ. ಇಷ್ಟೇ ಅಲ್ಲ, ಇಲ್ಲಿ ನೆಲೆ ನಿಂತ ಹೆಳವನಕಟ್ಟೆ ಗಿರಿಯಮ್ಮ ಶ್ರೀರಾಮನ ಭಂಟ ಹನುಮಂತನನ್ನ ಪೂಜಿಸಿದ ಪುಣ್ಯಕ್ಷೇತ್ರ ಎಂಬ ಪ್ರತೀತಿ ಇದೆ. ಗಂಡ್ಮಕ್ಳು ಹೆಣ್ಮಕ್ಳು ಫಸ್ಟ್ ಮದುವೆ ಆದಾಗ ಅವರೆಲ್ಲರೂ ಬಂದು ಅದನ್ನೆಲ್ಲವೇ ಸುತ್ತರಿದ 3 ಸಾರಿ ಸುತ್ತರಿತಾರೆ. ಮಂಡಕ್ಕಿ, ಮೆಣಸಿನಕಾಳು ಅವನ್ನೆಲ್ಲ ಹಾಕೊಂಡು ಸುತ್ತರಿತಾರೆ 3 ಸಾರಿ. ಹಂಗೆ ಮಾಡೋದ್ರಿಂದ ಅದು ಅವರಿಗೆ ಮಕ್ಕಳ ಸಂತಾನ ಆಗ್ತದೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಇಲ್ಲಿವರೆಗೆ ನಾವಾದರೂ ಸಹ ಅದೇ ಪದ್ಧತಿಯಿಂದ ಬಂದಿದೆ. ಇಲ್ಲಿ ಭಕ್ತರ ಬಯಕೆಗಳು ಈಡೇರುತ್ತವಂತೆ. ನವಜೋಡಿಗಳು ಬಂದು ಇಲ್ಲಿನ ಹುಣಸೆ ಮರಕ್ಕೆ ಮಂಡಕ್ಕಿ, ಮೆಣಸನ್ನ ಎರಚಿ ಹರಕೆ ಹೊತ್ತುಕೊಳ್ತಾರೆ. ಮಕ್ಕಳಿಲ್ಲದವರಿಗೆ ಮಕ್ಕಳು, ಮದುವೆಯಾಗದ ಕನ್ಯೆಯರಿಗೆ ಕಂಕಣ ಭಾಗ್ಯ, ವ್ಯಾಪಾರ ವೃದ್ಧಿ, ಹೀಗೆ ಅನೇಕ ಬಯಕೆಗಳು ಇಲ್ಲಿ ಈಡೇರುತ್ತವೆ ಎಂಬ ನಂಬಿಕೆ. ಏನು ನಾವು ಈಗಿನ ಯುವಕರು ಇದೇನು ಹಬ್ಬ ಆಚರಣೆ ಮಾಡ್ತಾ ಇದಾರಲ್ಲ, ನಾವು ಇದಕ್ಕೆ ಒಗ್ಗೂಡ್ಕೊಂಡು ನಾವು ಎಲ್ಲ ಸಪೋರ್ಟ್ ಮಾಡ್ತಾ ಇರ್ತೀವಿ. ಇದೇ ಈ ತರ ಮುಂದಿನ ಯುಗ ಅಂತ ಇದ್ರೂ ಇದೇ ತರನೇ ಮುಂದುವರ್ಕೊಂಡು ಹೋಗ್ಬೇಕಂತ ಆಶಯ. ಈ ರೀತಿಯ ನಂಬಿಕೆಯಿಂದಾಗಿಯೇ ಜನ ಇಲ್ಲಿಗೆ ಕಾರ್ಣಿಕೋತ್ಸವ ಮಾತ್ರವಲ್ಲದೆ ಪ್ರತಿದಿನ ಬರ್ತಾರೆ. ರಾಜಪ್ಪ ಸುತ್ತೂರ್, ಸುವರ್ಣ ನ್ಯೂಸ್ 24/7 ದಾವಣಗೆರೆ.
ಕಾರ್ಣಿಕನ ಭವಿಷ್ಯವಾಣಿ ಎಂದಿಗೂ ಸುಳ್ಳಾಗಲ್ಲ ಅನ್ನೋದು ರಾಜ್ಯದ ಬಹುತೇಕರ ನಂಬಿಕೆ. ಈ ನಂಬಿಕೆಗೆ ಕಾರಣ ಪ್ರತಿ ಬಾರಿ ಕಾರ್ಣಿಕವಾಣಿ ಸತ್ಯವಾಗಿರೋದು. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.